ShareChat. ಅಥಣಿ ಪುಣ್ಯಕ್ಷೇತ್ರದ ಶಾಪ ತಟ್ಟಿಕೊಳ್ಳುವುದು ಯಾರಿಗೆ? ಅಥಣಿ ಪಟ್ಟಣ ಅಂದರೆ ಸಾಕು ಪುಣ್ಯಕ್ಷೇತ್ರ ಅಂತ ಹೆಸರನ್ನ ಪಡೆದುಕೊಂಡಿದೆ. ಆದರೆ ಅಥಣಿ ಪಟ್ಟಣದಲ್ಲಿ ಜನರು ಹೀಗೇಕೆ ಕಠೋರ ಮನಸ್ಸುಗಳಾಗ್ತಾ ಇದ್ದೇವೆ ಅಂತ ಗೊತ್ತಾಗ್ತಾ ಇಲ್ಲ. ಇವ್ರದ್ದೇನು ತಪ್ಪಲ್ಲ ಬಿಡಿ ಸ್ವಾಮಿ, ಯಾಕಂದರೆ ದುಡ್ಡಿನ ಆಸೆಗೆ ನಾವು ಬೆಳೆದುಕೊಳ್ಬೇಕೆನ್ನುವಂಥ ಆಸೆ, ನಾವು ಮಂತ್ರಿ ಆಗಬೇಕನ್ನುವಂಥ ಆಸೆ, ನಾವು ಪುರಸಭೆ ಸದಸ್ಯರಾಗಬೇಕು ಅನ್ನುವಂಥ ಆಸೆ, ನಾವು ತುಂಬ ಜಮೀನ್ದಾರರಾಗಬೇಕನ್ನುವ ಆಸೆ, ನಾನು ಬಂಗಾರದ ಮನುಷ್ಯ ಆಗಬೇಕನ್ನುವಂಥ ಆಸೆ, ಇದರಲ್ಲಿ ಮುನಿಸಿಕೊಂಡವರಿಗೆ ಪುಣ್ಯ ಮಾಡಿಕೊಳ್ಳುವುದು ಹೇಗೆ ನೆನಪಿಗೆ ಬರುತ್ತದೆ. ಎಲ್ಲರೂ ಕೂಡ ಸ್ವಾರ್ಥ ಬದುಕಿನಲ್ಲಿ ಬದುಕೊಳ್ತಾ ಇದ್ದಾರೆ. ಇವ್ರದ್ದೇನು ತಪ್ಪಲ್ಲ ಬಿಡಿ ಸ್ವಾಮಿ. ಅಥಣಿ ಪಟ್ಟಣದಲ್ಲಿರುವ ಬಸವೇಶ್ವರ ಮೂರ್ತಿಗೆ ವಿಘ್ನ ಬಂದಿದೆಯಂತೆ. ಈ ಮಾತನ್ನು ಯಾಕೆ ಹೇಳಿಕೊಳ್ತಾ ಇದ್ದೇವೆ ಅಂದರೆ, ನೀವೇ ಒಂದು ಬಾರಿ ತಿರುಗಿ ನೋಡಿ. ಅಥಣಿ ಪಟ್ಟಣದಲ್ಲಿ ಹಸುಗಳು ಹೆಚ್ಚಾಗಿ ಊಟ ನೀರು ಇಲ್ಲದೆ ಬಡದಾಡೋ ಸ್ಥಿತಿಗೆ ಬಂದುಕೊಂಡಿವೆ. ಅಥಣಿ ತಾಲೂಕಿನಲ್ಲಿ ಹಲವಾರು ಜಮೀನ್ದಾರರಿದ್ದು ಹಾಗೆ ಹಲವಾರು ಬಿಸ್ನೆಸ್ ಮ್ಯಾನ್ಗಳು ಇದ್ದು ಇಲ್ಲದಂತೆ ಇದ್ದಾರಲ್ವೋ. ಈ ಸಂಗತಿಯನ್ನು ನೋಡಿಕೊಂಡಾಗ ದೇವರ ಆಟ ಬಲ್ಲವರು ಯಾರು? Download ShareChat. ಮಾನವ ತನಗೆ ಆದರೆ ಮಾತ್ರ ನೋವು, ಮತ್ತೊಬ್ಬರಿಗೆ ಆದರೆ ಅವರ ಹಣೆ ಬರ ಅನ್ನುವುದು ಗಾದೆ ಮಾತಿಗೆ ಸತ್ಯ ಅನಿಸುತ್ತೆ. ಅದೇನೋ ಗೋಳಾಟ ಇರಲಿ, ನೀವು ಮಾಡಿಕೊಳ್ಳುವ ಪಾಪಗಳು ಬೇರೆ ರಾಜ್ಯದಲ್ಲಿ ಹೋಗ್ಕೊಂಡು ಹಾಗೆ ತಿರುಪತಿ ತಿಮ್ಮಪ್ಪನಿಗೆ ಹೋಗ್ಕೊಂಡು ನಿಮ್ಮ ತಲೆ ಕೂದಲುಗಳನ್ನು ಕೊಟ್ಟರೆ, ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಪಾಪ ಪರಿಹಾರ ಆಗುತ್ತದೆ ಅನ್ನುವುದು ಹುಚ್ಚ ಮೂರ್ಖತನ. ತಮ್ಮ ಮನೆಯಲ್ಲಿರುವ ತಪ್ಪುಗಳನ್ನು ಹಾಗೆ ನಾವು ಇಟ್ಕೊಂಡು ಆ ಪಾಪಗಳನ್ನು ಅಥಣಿ ಪಟ್ಟಣದಲ್ಲಿರುವ ಹಸುಗಳ ಹೊಟ್ಟೆಯ ಹಸುವನ್ನು ನೀಗಿಸಿದರೆ ಸಾಕು, ನೀವು ಪುಣ್ಯವಂತರಾಗ್ತೀರಿ. ಅದನ್ನು ತಿಳಿದುಕೊಂಡು ನಡೆದರೆ ಸಾಕು. ಅದೇ ರೀತಿ ನಮ್ಮ ರಾಜಕಾರಣಿಗಳು, ಹಿಂದುತ್ವ ಸಂಘಟನೆಗಳು, ಕಾರ್ಯಕರ್ತರು ಇದರ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಎನ್ನುವ ಕೆಲವು ಜನರ ಮಾತಿರುತ್ತದೆ. ತೊಡಗಿಸಿಕೊಳ್ತಾರೋ ಇಲ್ಲವೋ ಅನ್ನುವುದು ನಾವು ಕಾದು ನೋಡ್ತೇವೆ. ಒಂದು ಬಾರಿ ಹೀಗೆ ಮೌನಕ್ಕೆ ನೀವು ಜಾರಿಕೊಂಡ್ರೆ, ಯಾರೂ ಇಲ್ಲದವರಿಗೆ ದೇವರು ಇದ್ದಾರೆ ಅನ್ನುವ ಒಂದು ಮಾತು ShareChatನಲ್ಲಿ ನೋಡಿಕೊಂಡಿರ್ತೇವೆ. ನೀವು ನೋಡಿಕೊಂಡು ಮಾಡಿಕೊಳ್ಳುವವರು ಇದ್ದಾರೆ. ಹಸುವನ್ನು ಏನು ಮಾಡಿದರೆ ಪಟ್ಟಣದಲ್ಲಿ ಸುರಕ್ಷಿತವಾಗಿರುತ್ತದೆ ಅನ್ನುವ ಶಬ್ದ ಬಸವೇಶ್ವರ ವಚನವನ್ನು ಕೇಳಿಕೊಂಡು ಜಾಗೃತವಾಗಿ ಹೇಳಿಕೊಳ್ತಾ ಇದ್ದಾರೆ ಜನರು. Download ShareChat. ಯಾರು ಫ್ರೆಂಡ್ಸ್ ಇಲ್ಲ ಅಂದ್ರೆ ಏನ್ ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಿಲ್ಲ. ನಮಗ್ ನಾವೇ ಫ್ರೆಂಡ್ಸು, ನಮಗ್ ನಾವೇ ಬಂದು, ಆಯ್ತಾ? ಯಾರು ಇಲ್ದೇ ಇರೋರ್ಗೆ ದೇವ್ರೊಬ್ಬ ಇರ್ತಾನೆ.